ಇದು ಸಂಜನಾ. ಸಣ್ಣ ಪುಟ್ಟ ಜಗಳ ಆದ್ರೆ ಸಾಕು ಪೊಲೀಸ್ ಸ್ಟೇಷನ್ ಕೋರ್ಟು ಕಚೇರಿ ಅಂತಾರೆ. ಆ ಗೊರ್ಸೆ ಕಟ್ ಮಾಡೋದು ಈ ತರ ಮಲಗಿಸಿ ಆ ಥರ ಗೊರ್ಸೆ ಕಟ್ ಮಾಡ್ತಿದ್ವಿ. ಚೆನ್ನಾಗಿದೆ ಅಲ್ಲ ಗೈಸ್. ಸೊ ಗೈಸ್, ಇವತ್ತು ನಾವು ರಂಗೋಲಿ ಗಾರ್ಡನ್ಗೆ ಬಂದಿದ್ದೀವಿ. ದ ಮಾಡೆಲ್ ಹೆರಿಟೇಜ್ ವಿಲೇಜ್ ರಂಗೋಲಿ ಗಾರ್ಡನ್. ಸೊ ಗೈಸ್, ಇವಾಗ ನಮ್ಮ ದೊಡ್ಡಮ್ಮನ ಮಗಳು ಸಂಜನಾ ಅಂತ. ಸೊ ಬನ್ನಿ ಹೊರಡೆ ಹೋಗೋಣ. ನಮ್ಮ ದೊಡ್ಡಮ್ಮನ ತೋರಿಸ್ತೀನಿ, ಬನ್ನಿ ಬನ್ನಿ. ಸೈಡಿನ ಬರ್ತೀನಿ. ಈ ಥರದ್ದೆಲ್ಲ ಜೆ ಪಿ ಪಾರ್ಕಲ್ಲಿ ಐತಲ್ಲ. ನೋಡು, ನಂಗೆ ಭಯ ಆಯಿತು. ಸೊ ಗೈಸ್, ಇದೆ ಎಂಟ್ರಿ. ಇಲ್ಲಿ ಟಿಕೆಟ್ ತೊಗೊಂಡು ಹೊರಡೋದು. ಸೊ ಗೈಸ್, ನೋಡ್ತಾ ಇರ್ಬೋದು ಟ್ರೆಡಿಷನಲ್ ಡಾಕ್ಟರ್ಸ್ ಕ್ಲಿನಿಕ್ ಅಂತ. ನೈಸ್. ಅಲ್ಲಿ ಜನರಲ್ ಸ್ಟೋರ್ಸ್ ಇದೆ, ನೋಡ್ತಾ ಇರ್ಬೋದು. ಅವಳೆ ಇನ್ನು ನೋಡಿ, ಅವರು ಸೊಸೆ ಮೊಮ್ಮಗಳು ತಲೆ ಬಾಚ್ತಾವಳೆ ನೋಡಿ. ತಾತ ಕೂತ್ಕೊಂಡವಳೆ ಆಚೆ ಕಡೆ, ಅವರಲ್ಲಿ ರಾಗಿ ಬೀಸ್ತಾವ್ರೆ. ಅಜ್ಜಿಯಲ್ಲಿ ಆಚೆ ಕಡೆ ಕೂತವಳೆ. ನಮ್ಮ ಮನೆ ಅಂದರೆ ಹಳ್ಳಿಯೊಳಗೆ ಹಿಂಗಿರುತ್ತೆ ಅನ್ನೋದು ಕಾನ್ಸೆಪ್ಟು. ಅದೇ ಒಂದು ಕಾನ್ಸೆಪ್ಟ್ ಇದು, ರೈತರ ಮನೆ ಕಾನ್ಸೆಪ್ಟು. ಸೊ ಗೈಸ್, ನೋಡ್ತಾ ಇರ್ಬೋದು ಟೈಲರಿಂಗ್ ಶಾಪ್. ಆ್ಯಂಡ್ ಈ ಕಡೆ ಬಂದರೆ ಗ್ರಾಸರಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ. ಆ್ಯಂಡ್ ಬ್ಯಾಕ್ ಆನ್ ದ ಡೇಸ್ ನಮಗೆ ಅಲ್ಲೆಲ್ಲ ಹೇಗಿರ್ತಿತ್ತು ಅನ್ನೋದು ಗೊತ್ತಾಗ್ತಾ ಇದ್ದಿಲ್ಲ. ಈಗ ಲೈಕ್ ಈ ಥರದ್ದೆಲ್ಲ ಮಾಡಿರ್ತಾರೆ, ಸೊ ತಿಳ್ಕೊಬೋದು. ಸೋ ಕ್ಯೂಟ್. ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ, ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಕೆನಾಟ್ ಬಿ ಎಕ್ಸ್ಪ್ಲೇನ್. ನೋಡ್ತಾ ಇರ್ಬೋದು ಗೋಲ್ಡ್ ಸ್ಮಿತ್ಸ್ ಮೊಬೈಲ್. ಸೊ ಗೈಸ್, ಅಲ್ಲಿ ನೋಡ್ತಾ ಇರ್ಬೋದು ಒಬ್ರು ಟೀಚ್ ಮಾಡ್ತಾ ಇದ್ದಾರೆ. ಶಾಸ್ತ್ರಗಳೆಲ್ಲ ಟೀಚ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಅದನ್ನು ಏನೋ ಪೂಜೆ ಮಾಡ್ಕೊತಾ ಇದ್ದಾರೆ. ಅವ್ರು ಪೂಜೆ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಹಿಂದೆಗಡೆ ಸ್ಟೋರೀಸು ನಡೀತಾ ಇರುತ್ತೆ. ಮಂಗಳೂರು ಹೌಸ್, ಮಂಗಳೂರು ಮನೆ. ಓ, ಮದುವೆ ಆಗಿದ್ದಾರೆ. ದಿಸ್ ಇಸ್ ಸೋ ನೈಸ್. ನಾವು ಆಡೇವಿ ಗುಳಿಗೆ ಮನೆ ಅಲ್ಲ, ಇದು ಅಚ್ಚಂಕಾಯಿ. ಅದೇ ಕಲ್ಲಲ್ಲಿ ಆಟ ಆಡ್ತಾ ಇರ್ತಾನೆ, ಅದೇ ತಾನೇ. ಸೊ ಅಂಚೆಕಾಯಿ ಆಟ ಅಂತ ಗೈಸ್, ಅದು ಅಂಚೆಕಲ್ಲು. ಸೊ ಈ ಕಡೆ ಮಕ್ಳು ಆಟ ಆಡ್ತಿದ್ದಾರೆ. ಇದೇನಿದು? ಇದು ಲೆಕ್ಕ ಲೆಕ್ಕ. ಓ, ಲೆಕ್ಕ ಬರೆಯೋರ ಮನೆನಾ? ಆಯ್ತು, ಅಂಕಲ್ ನಮ್ಮನ್ನೇ ನೋಡ್ತಾ ಇದ್ದಾರೆ.
ವಿಲೇಜಲ್ಲಿ ಹಸು ಇಲ್ಲ ಅಂದರೆ ಹೇಗೆ ಗೈಸ್ ಅಲ್ವಾ. ಸೊ ಅದಕ್ಕೆ ಒಂದು ಹಸುದು ಸ್ಕಲ್ಪ್ಚರ್ ಮಾಡಿದ್ದಾರೆ. ಸ್ಕಲ್ಪ್ಚರ್ ಅದಾ ಇದು ವಿಲೇಜ್ ಹೆಡ್ ಮ್ಯಾನ್ ಹೌಸ್, ಅಂದರೆ ದೊಡ್ಡವ್ರು ಇರ್ತಾರಲ್ಲ ಅವರು ಈ ಮನೇಲಿ ಇರ್ತಾರಂತೆ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ. ಲೆಟ್ಸ್ ಗೋ. ಸೊ ಗೈಸ್ ಇವರೇ ಮನೇಲಿ ದೊಡ್ಡವರು. ಸೊ ಈಗ ಮನೆಗೆ ಎಂಟ್ರಿ ಆಗೋಣ, ನೋಡ್ತಾ ಇರ್ಬೋದು. ನಮ್ಮ ಮನೆ ಗೌಡ್ರ ಮನೆ. ಸೊ ಇಲ್ಲಿ ಆಟ ಆಡ್ತಾ ಇದ್ದಾರೆ ಮಕ್ಕಳು. ಹಾಂ, ಇದು ನಾನು, ಇದು ಸಂಜನಾ. ಸೊ ಬನ್ನಿ ನೋಡಿ, ಅಲ್ಲಿ ನೋಡ್ತಾ ಇರೋದು ಎಷ್ಟೊಂದು ಫೋಟೋಸು ಆಗಿನ ಕಾಲದಲ್ಲೆಲ್ಲ ಈ ಥರ ಎಲ್ಲ ಹಾಕೋರಲ್ಲ. ಸೊ ಬನ್ನಿ, ಯಾರೋ ಮಗು ಅಳ್ತಾ ಇದೆ. ಊಟ ಮಾಡ್ತಾನೆ ಇಲ್ಲ ಗೈಸ್, ಪಾಪ ಅಜ್ಜಿ ತಿನ್ನಿಸ್ತಾ ಇದ್ದಾರೆ, ತಿಂತಾನೇ ಇಲ್ಲ. ನೋಡ್ತಾ ಇರ್ಬೋದು ಎಲ್ಲ ಸೀರೆ ಹೇಗೆ ಹಾಕ್ಕೊಂಡಿದ್ದಾರೆ. ಅಲ್ಲಿ ಒಳಗಡೆ ಕಿಚನ್ ನೋಡಿ, ಕಿಚನ್ ಆ್ಯಂಡ್ ಅಲ್ಲಿ ಮಗನ ಮಲಗಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನು ಈ ಕಡೆ ಬಂದರೆ ಇಲ್ಲೇ ಹಸು ಪೆಟ್ಟಿಗೆ, ಎತ್ತುಗಳು ಅದೆಲ್ಲ ನೋಡ್ಕೊತಾ ಇದ್ದಾರೆ. ಇವರಿಬ್ಬರಿಗೆ ಫೋಟೋ ತಗೊತಾ ಇದ್ದಾರೆ. ಬೆಣ್ಣೆ ತಿರುಗ್ತಿದ್ದಾರೆ, ಬೆಣ್ಣೆನೋ ಮೊಸರು ಮಜ್ಜಿಗೆನೋ ಗೊತ್ತಿಲ್ಲ, ಬಟ್ ಇಲ್ಲಿ ಮಗನ ಮಲಗಿಸ್ತಾ ಇದ್ದಾರೆ. ಸೊ ಗೈಸ್ ಇಲ್ಲಿ ಸ್ಟೋರೀಸ್ ಇಲ್ಲಿ ಏನು ನಡೀತಿದೆ ಅನ್ನೋದನ್ನ ನಮಗೆ ಅಲ್ಲಿ ಮ್ಯೂಸಿಕಲ್ಲಿ ತಿಳಿಸ್ತಾ ಇರ್ತಾರೆ. ಸೊ ಇದು ಕಾಪಿರೈಟ್ ಆಗುತ್ತೆ, ನಮ್ಗೆ ಜಾಸ್ತಿ ತೋರ್ಸೋಕ್ಕಾಗಲ್ಲ. ಸೊ ಆಚೆ ಹೋಗೋಣ ಅಲ್ವಾ. ಅವಾಗೆಲ್ಲ ಮನೆ ಒಳಗಡೆನೆ ಅಲ್ಲಿ ನೋಡಿ ಗಾಯ್ಸ್. ಸೋ ಮೈ ಗಾಡ್, ಸೋ ನೈಸ್. ಇಲ್ಲೆಲ್ಲ ಹಾಲು ಕರೀತಿದ್ದಾರೆ. ಆ್ಯಂಡ್ ಈ ಕಡೆ ಕೆಲಸ ಮಾಡಬೇಕಾದ್ರೆ ಆಗಿನ ಕಾಲದಲ್ಲೆಲ್ಲ, ಆಗಿನ ಕಾಲ ಕಡೆ ಫ್ಯೂ ಇಯರ್ಸ್ ಬ್ಯಾಕ್, ಇವಾಗೂ ಮಾಡ್ತಾರೆ ಒಂದಷ್ಟು ಬ್ಯಾಕಲ್ಲೆಲ್ಲ ಅಡುಗೆ ಮಾಡಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಸಾಂಗ್ ಹಾಡಿಕೊಂಡು, ಫೋಕ್ ಸಾಂಗ್ಸ್ ಎಲ್ಲ ಹಾಡ್ಕೊಂಡು ಮಾಡ್ತಾ ಇರ್ತಾರೆ. ನೋಡ್ತಾ ಇರ್ಬೋದು ಆ್ಯಂಕಲ್ ಇವಾಗ ಆ ಕಡೆ ನೋಡ್ತಾ ಇದ್ದಾರೆ. ಸೊ ಆ್ಯಂಡ್ ಅವಾಗೆಲ್ಲ ಮನೆ ಒಳಗಡೆ ಹಸು ಕರ ಎಲ್ಲ ಇಟ್ಕೊತಾ ಇದ್ರು. Hello. We are vlogging actually. From which country you are? We are from different countries. I am from America. You are from? Austria. Okay. How do you feel here seeing this old tradition of India? It's fun. It's educational. It's really neat to see how the human sculptures are put together. You feel heritage? I think so. Yes. How do you feel? I'm very impressive. Look there, you have camera there. I'm very impressive. It's really education and in a small place to see how the Indian people are living or lived. I don't know. Thank you. Thank you. Thank you. Your name? Yes. Your name? Vesela. Vesela. Yeah. Okay. Your name? Mauleshri. Nice to meet Yeah, you. same to you. Thank you. ಸೊ ಗೈಸ್ ನೋಡಿದ್ರಲ್ಲ, ನಮ್ಮ ಭಾಷೆನ, ನಮ್ಮ ಜನನ, ನಮ್ಮ ಪ್ಲೇಸ್ನ ಎಷ್ಟೊಂದು ಜನ ನೋಡೋಕೆ ಬರ್ತಿದ್ದಾರೆ. ಆ್ಯಂಡ್ ನಾವು ಇಲ್ಲೇ ಎತ್ಕೊಂಡು ಬಂದಿಲ್ಲ ಅಂದರೆ ಹೇಗೆ ಅಲ್ವಾ. ಸೊ ನೀವು ಈ ಪ್ಲೇಸ್ನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಕಲಿಯೋಷ್ಟು ಸಿಗುತ್ತೆ. ನೋಡ್ತಾ ಇರ್ಬೋದು ಆಗಿನ ಕಾಲ ಅನ್ನೋಕ್ಕಾಗಲ್ಲ, ಫ್ಯೂ ಡೇಸ್ ಬ್ಯಾಕ್ ಎಲ್ಲ ಹೇಗೆ ಇದ್ದರು, ಹೇಗೆ ಮಾಡ್ತಾಯಿದ್ರು, ಹೆಂಗೆ ಒಟ್ಟು ಫ್ಯಾಮಿಲಿ ಅವ್ರು ಹೇಗೆ ಇರ್ತಾಯಿದ್ರು ಅದನ್ನೆಲ್ಲ ನೋಡ್ಬೋದು. ಲೈಕ್ ಆ ತುಂಟಾಟ, ಫನ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಬನ್ನಿ ನೋಡೋಣ. ಅದೇ ಬಟ್ಟೆಗಳನ್ನೆಲ್ಲ ಒಳಕ್ಕೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸೀರೆ ಹಾಕಿ ಹೊಲಿದು ಅದನ್ನ ಯೂಸ್ ಮಾಡ್ಕೊತಾ ಇದ್ದಿದ್ದು. ತಲೆದಿಂಬುಗಳು ಅಷ್ಟೇ, ದಿಂಬುಗಳು ಹೋಗಿ ಹಳೆ ಬಟ್ಟೆ ಏನಿರುತ್ತೆ ಅದನ್ನೆಲ್ಲ ಒಳಗಡೆ ತುರುಕಿ ಅದನ್ನ ತಲೆದಿಂಬುಗಳಿಗೆ ಯೂಸ್ ಮಾಡ್ಕೊತಾ ಇದ್ರು. ಈಗ ಹರಿದೋಗಿರೋ ಬಟ್ಟೆ ಹಾಕ್ಕೊಳ್ಳೋದೇ ಒಂದು ದೊಡ್ಡ ಫ್ಯಾಷನ್ ಆಗೋಗ್ಬಿಟ್ಟೈತಿ. ಎತ್ತು ಬಿಸಾಕ್ತಾ ಇರೋದು. ಹೌದಲ್ಲ ಗೈಸ್? ಹೌದಂತ ನೇಯ್ದಿರೋ ಬಟ್ಟೆಗಳನ್ನೇ ಹಾಕ್ಕೊಂತ ಇದ್ದಿದ್ದು. ಚರಕ ಇದು ಬಂದು ಮಗ್ಗ ಅಂತ ಹೇಳ್ತಾರಲ್ಲ, ಅದು ಈಗ್ಲೂ ಮಗ್ಗ ನಾವು ಎಲ್ಲ ಕಡೆ ನೋಡಬಹುದು. ಸ್ಯಾರಿ ನೋಡೋ ಮಗ್ಗ ಎಲ್ಲನೂ ನೋಡಿ, ಅದು ಗಾಂಧಿ ಚರಕ ಅಂತ. ಚರಕದಿಂದ ನೇಯ್ದಿರೋಂತಹ ಬಟ್ಟೆಗಳನ್ನೇ ಮೊದಲೆಲ್ಲನೂ ಯೂಸ್ ಮಾಡ್ತಾ ಇದ್ದಿದ್ದು. ಇದು ಒಂದು ಕಾನ್ಸೆಪ್ಟು.
ಸ್ಪಾನ್ಸರ್ ವಿಡಿಯೋನೂ ಅಲ್ಲ, ಜಸ್ಟ್ ಹಾಗೆ ನಾನು ಇಲ್ಲಿ ಬಂದಿದ್ದೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ, ಒಂದು ಇನ್ಫಾರ್ಮೇಷನ್ ಅಷ್ಟೇ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಯಾ, ಇದು ಎಣ್ಣೆ ಮಾಡೋವಂಥದ್ದು ಕುಕ್ಕಿಂಗ್ ಆಯಿಲ್. ಗಾರ್ಡನ್ ಮನೆ ಹಾಂ ಹಾಂ, ಎಣ್ಣೆ ಆಯಿಲ್ ಅದು ಎಲ್ಲ ಹಿಗೆ ಮನೆನು ಗಾಣದ ಮನೆ ಅಂತಾನೆ ಕರೀತಾರೆ. Almonds refinery. ಅಲ್ಲ, ನಾನು ಆಟ ಆಡಿದ್ದೆ ಅದರಲ್ಲಿ. ಇದ್ರಲ್ಲಿ ನಾನು ಆಟ ಆಡಿದ್ದೆ. ಇಲ್ಲ, ನಾನು ಆಟ ಆಡಿದ್ದೆ. ಎಲ್ಲಿ ಈ ತರದ್ರಲ್ಲ? ಇದ್ರಲ್ಲಿ ಎಲ್ಲಿತ್ತು ಅದು? ಇದಿತ್ತು. ಅಂದ್ರೆ ಇದನ್ನ ತಳ್ಕೊಂಡ್ ನಡ್ಕೊಂಡು ಹೋಗಕ್ಕ? ನಡ್ಕೊಂಡು ಹೋಗಕ್ಕೆ. ಅವಾಗ ಅದನ್ನ ಗ್ರಿಪ್ ಆ ಮಕ್ಳುಗಳು ಅದನ್ನ ಇವಾಗೆಲ್ಲ ವಾಕರ್ಸ್ ಗೈಸ್. ಅದಕ್ಕಿಂತ ಮುಂಚೆ ಈ ತರನೇ ಇದ್ದಿದ್ದು ನಡೆಯೋದ್ ಕಲಿಯಕ್ಕೆ ಬಳಸ್ತಾ ಇದ್ದಿದ್ದು ಅದನ್ನ. ಇವಾಗೆಲ್ಲ ಸ್ಟೈಲ್ ಆಗಿ ವಾಕರ್ಸ್. ಇವಾಗೂ ಅದೇ ತರ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಹೌದು ಗೈಸ್, DSLR ಕ್ಯಾಮ್ರಾ ಅಥವಾ ಏನಾದರೂ ಡಿಜಿಟಲ್ ಕ್ಯಾಮ್ರಾಸ್ ಎಲ್ಲ ಇದ್ರೆ 500 ರೂಪೀಸ್ ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ನೋಡ್ತಾ ಇರ್ಬೋದು, ಬಾರ್ಬರ್ ಶಾಪ್ ಅನ್ನೋಕ್ಕಾಗಲ್ಲ. ನಮ್ಮ ಅಜೂರಲ್ಲಿ ಎಲ್ಲ ಅವರೇ ಬರೋರು ಮಾಡೋಕ್ಕೆ. ಇವಾಗ ಯಾರೂ ಬರಲ್ಲ ಅಷ್ಟೇ, ಅವರೇ ಬಂದು ಮನೆ ಹತ್ರನೂ ಬಂದು ಹೇರ್ ಶೇವಿಂಗ್ ಎಲ್ಲ ಮಾಡೋರು. ಸೊ ಯಾ, ಇದೇನಿದು? ಇದು ಕಾರ್ಪೆಂಟರ್ ಶಾಪ್ ಅನ್ಸುತ್ತೆ ಅಲ್ಲ? ಇದು ಕಾರ್ಪೆಂಟರ್ ಅಲ್ಲ? ಇದು ಕಾರ್ಪೆಂಟರ್. ಹಾಂ, ಇದು ಕಾರ್ಪೆಂಟರ್. ಗ್ರಾಮೀಣ ಬಡಿಗರ ಬಡಿಗನ ಮನೆ. ಸೊ ಯಾ, ತರ್ತಾ ಇರ್ಲಿಲ್ಲ. ಇದೇ ತರ ಮನೆ ಹತ್ರ ಬಂದ್ಬಿಟ್ಟು ಎಲ್ಲಾ ಮನೆಗಳಿಗೂ ಹೋಗಿ ತಿಂಗಳಿಗೂ 15 ದಿವಸಕ್ಕೂ ಒಂದ್ ಬಂದು ಬರೋರು ಬಳೆಗಾರರು. ಅವ್ರ ಮನೆಗಳಲ್ಲಿ ಊರಲ್ಲಿ ಇರೋರೆಲ್ಲ ಬಳೆ ತುಡ್ಸ್ಕೊಂತ ಇದ್ರು. ಪಂಚಾಯತಿ ಕಟ್ಟೆ. ಇವಾಗೆಲ್ಲ ಏನಾದ್ರು ಒಂದ್ ಸಣ್ಣ ಪುಟ್ಟ ಜಗಳ ಆದ್ರೆ ಸಾಕು, ಪೊಲೀಸ್ ಸ್ಟೇಷನ್, ಕೋರ್ಟು, ಕಚೇರಿ ಅಂತಾರೆ. ಬಟ್ ಆಗಿನ ಕಾಲದೊಳಗ ಹಳ್ಳಿಗಳೊಳಗೆ ಅಲ್ಲಿಂದಲ್ಲೇನೆ ಬಗೆಹರಿಸ್ಕೊಂತಿದ್ರು. ಯಾವ ಪೊಲೀಸ್ ಸ್ಟೇಷನ್, ಕೋರ್ಟ್, ಕಚೇರಿ ಅಂತಾನು ಹೋಗ್ತಾ ಇರ್ಲಿಲ್ಲ. ಅಲ್ಲೇ ಎಷ್ಟೇ ಇದು ಒಂದು ಕಷ್ಟವಾಗಿದ್ದು ಕೇಸ್ ಆದ್ರೂನು, ಜಗಳಗಳಾದ್ರೂನು ಅಲ್ಲೇನೆ ಬಗೆಹರಿಸ್ಕೊಂತಿದ್ರು. ಇವಾಗ ಮಾತು ಎತ್ತಿದ್ರೆ ಕೋರ್ಟು, ಕಚೇರಿ, ಈ ತರ ಜನ. ಇಲ್ಲಿ ನೋಡ್ತಾ ಇರೋದು ನೀರೇನದು ಹಿಡ್ಕೊಂಡು ನೀರ್ ಸೇದೋದೆಲ್ಲ ಬಾವಿ ಹತ್ರನೇ. ಆ್ಯಂಡ್ ಆ ಕಡೆ ನೋಡ್ತಾ ಇರ್ಬೋದು, ಕಟ್ಟಿಗೆ ಎತ್ಕೊಳೋದಾಗಿರ್ಲಿ, ಆ ಥರ ಎಲ್ಲ ಮಾಡೋರು. ಒಳ್ಕಲ್ಲಾಗ ಅರಿತಿರ್ಲಿಲ್ಲ, ಹಸೆ ಕಲ್ಲಾಗಿ ಹಿಂಗೆ ಹರ್ಕೊಂಡ್ಬಿಡೋದು. ಸೊ ಗೈಸ್, ನಂಗೆ ತುಂಬಾ ಇಷ್ಟ ಆಗೋದಂದ್ರೆ ಇದನ್ನ ಮಾಡೋದು. ನಂಗೆ ಒಂದ್ಸತಿ ಆದ್ರೂ ಮಾಡ್ಬೇಕು ಗೈಸ್. ನಾಳೆ ಕಂದಲ್ಲಿ ಕಲ್ಸಿ ಮೊಲಿಯನ್ನ ಬೆಣ್ಣೆ ತಗ್ಸೋದು ತುಂಬಾ ಇಷ್ಟ ನಂಗೆ ಅಂತ ಹೇಳ್ಕೊಳ್ಳೋದು. ನಂಗೆ ಅದ್ ಮಾಡೋದು ಒಂದ್ಸತಿ ಆದ್ರೂ ಮಾಡ್ಬೇಕು. ಹಿಂಗೆ ಟಪ ಟಪ ಅಂತ ಹೋಗ್ತದ್ದು. ನಾವೇ ಮಾಡೋರಂತೆ. ಚೆನ್ನಾಗಿತ್ತಮ್ಮ. ಗೈಸ್, ಈಗ ನಾವು ಟ್ರೆಡಿಷನಲ್ ಫಾರ್ಮಿಂಗ್ ಸಿಸ್ಟಮ್ ಹೋಗ್ತಿದ್ರಿ. ಅವಾಗ ಫ್ಯೂ ಡೇಸ್ ಬ್ಯಾಕ್ ಹೇಗೆ ಫಾರ್ಮಿಂಗ್ ಅಥವಾ ಅಗ್ರಿಕಲ್ಚರ್ ಮಾಡ್ತಾ ಇದ್ರು ಅನ್ನೋದ ನೋಡೋಣ ಬನ್ನಿ. ಆಡ್ತಿದ್ರಮ್ಮ, ನಾವು ಹಿಂಗ್ ಆಡ್ತಿದ್ವಿ. ಆ ಕಡೆ ಈ ಕಡೆ ಕುತ್ಕೊಂಡು ಅತ್ತ ಬಂಡಿ ಮೇಲೆನೆ. ಇವಾಗ ಅದೇ ಟ್ರೆಂಡ್ ಆಗ್ಬಿಟ್ಟೈತೆ. ಇವಾಗ ನಾವ್ ಎತ್ತಿನ ಬಂಡಿದ್ದು ಇದ್ರೊಳಗೆ ಈ ಕಡೆ ಒಬ್ರು ಕುತ್ಕೊಳ್ಳೋದು, ಆ ಕಡೆ ಒಬ್ರು ಕುತ್ಕೊಳ್ಳೋದು. ಎತ್ತು ಉಳ್ತಾವ್ರೆ, ಉಳ್ತಾವ್ರೆ. ಅಲ್ಲಿ ಕಾಳು ಬಿತ್ತಾವ್ರೆ, ಹೋಗ್ತಾವ್ರೆ. ಅಲ್ಲೆಲ್ಲ ನೋಡ್ಬಿಟ್ರೆ ನಿಜವಾಗಿ ರಿಯಲ್ ಆಗಿ ಯಾರೋ ಜನ ಅವ್ರೆ ಅನ್ನೋ ತರಾನೇ ಐತೆ ನೋಡಿ. ನಿಜವಾಗ್ಲೂ ಯಾರೋ ಜನ ಮಾರ್ಕೆಟ್ ಅವ್ರೆ ಅನ್ನೋ ತರಾನೇ ಕಾಣಿಸ್ತಾ ಇತ್ತು. ಸಂತೆ ಒಂದ್ ವಾರಕ್ಕೊಂದ್ಸರಿ ಹೋಗಿ ಅವ್ರ ಮನೆಗ್ ಬೇಕಾಗಿರೋಂತಹ ಒಂದು ದಿನಸಿ ಸಾಮಗ್ರಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಎಲ್ಲ ಅವಾಗ ಸಂತೆನಲ್ಲೇ ತರ್ತಾ ಇದ್ದಿದ್ದು ಒಂದೇ ಕಡೆ. ಇವಾಗೆಲ್ಲ ಮಾಟು ಮಾಲು. ದೊಡ್ಡಮ್ಮ ಯಾವ ಹಸು ಬೇಕು?
ಯಾವ್ದು ಪರ್ಚೇಸ್ ಮಾಡ್ತೀರಾ? ಓ ಸಾರಿ, ಎತ್ತು. ಎತ್ತಿರ್ಲಿ ನಾನು 2 ಕೊಡ್ಸು. ಯಾವುದು ವೈಟಾ? 2 ಲಕ್ಷ ಬೇಡ, 2.5. 2.5 ಲಕ್ಷ ಅಂತೆ. ತರ ಐತೆ ಅದು, ಹೌದು, 2. ತರ ಐತೆ ಅದು, ಅದೇ ಕೊಡ್ಸು. ಕೇಳಿ ಅವ್ರನ್ನ ಎಷ್ಟು ಕೊಡ್ತಾರೆ ಅಂತ. ನೀನ್ ಕೇಳಿ ನನ್ಗೆ ಕೊಡ್ಸು. ಗೊರ್ಸೆ ಅಂತ ಕರಿತಿದ್ರು. ಆ ಗೊರ್ಸೆ ಕಟ್ ಮಾಡೋದು ಈ ತರ ಮಲಗಿಸಿ ಆ ತರ ಗೊರ್ಸೆ ಕಟ್ ಮಾಡ್ತಿದ್ರು. ಅದೇನು ಮಾಡ್ತಾ ಇದ್ದೀರಲ್ಲ? ಎಡುತ್ತವೆ ದನಕರು ಎಡು ಬೀಳ್ತವೆ ಅಂತ ಹೇಳಿ ಗೊರ್ಸೆ ಕಟ್ ಮಾಡ್ತಿದ್ರು. ಈ ಕಡೆ ಒಂದು ಸೇಮ್ ಸಂತೆ ಇದೆ. So ಪೈಲ್ವಾನ್ಸ್ ಆರ್ ಫೈಟಿಂಗ್. ರೆಸ್ಲಿಂಗ್, ಕುಸ್ತಿ ಕ್ರೀಡೆ. ಓ, ಯಾರು ಚೀಸ್ ಮಾಡ್ತೀಯಾ? ನಾನು ಈ ಕಡೆ ಟೀಮ್ ಅವ್ರಿಗೆ ಚೀಸ್ ಮಾಡ್ತೇನೆ. ಏನೇ ಮಾಡ್ಬೇಕಂದ್ರು ಪಾಟ್ರಿಗಾದ್ರೆ 90 rupees, ಮತ್ತೆ ರೈಡ್ಗೆ ಕಂಗ ರೈಡ್, ಹಾರ್ಸ್ ರೈಡ್. ನಾನು ಪಾಟ್ರಿ ಮಾಡೋಣ ಅಂತ ನಾನು ಇಟ್ಕೊಂಡಿದ್ವಿ. ಸೊ ಅದೇ ಥರ ಮಾಡಿಸ್ತಾರೆ. ಸೊ ನೆಕ್ಸ್ಟ್ ನಾನು ಹೋಗ್ತೀನಿ. ಏನ್ ಫೀಲ್ ಆಗ್ತಿದೆ ಅಂದ್ರೆ ತಣ್ಣಗಿದೆ. Done. I'm quite ready. See you vlogs. So ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗೋಣ ನೆಕ್ಸ್ಟ್. ಸ್ಪಾನು ಇದೆ, ಮಾಡಿಸ್ಕೊಬೋದು. ದೊಡ್ಡಮ್ಮ ಮಾಡಿಸ್ಕೊಳ್ಳಿ ನೀವು ಕಾಲ್ಕ. ಚಕ್ಕಲ್ ಬೀಳ್ಕೊಡುತ್ತೆ ಅಷ್ಟೇ. ಈ ಕಡೆ ಆ ಕಡೆಯಿಂದ ಬಂದ್ರೆ ಇದೆಲ್ಲ ಆ ಕಡೆ ಸ್ಟಫ್ಸ್ ಇದೆ, ಆ್ಯಂಡ್ ಇಲ್ಲಿ ಬಟ್ಟೆಗಳಿದೆ, ಆ್ಯಂಡ್ ಅಲ್ಲಿ ಹಳ್ಳಿ ಅಂಗಡಿ ಅಂತೆ. ಇಟ್ಸ್ ಅಟ್ರಾಕ್ಟಿಂಗ್. ಸೊ ಅದರೊಳಗೆ ಹೋಗೋಣ ಬನ್ನಿ. ಅಲ್ಲಿ ಪಾತ್ರೆಗಳು, ಬ್ಯಾಗ್ಸು, ತಿಂಡಿ. ಇದನ್ನು ತಿಂದಿದ್ದೆ, ಇದು ತಿಂದಿದ್ದೆ. ಇದೆಲ್ಲ ಇವಾಗೂ ಸಿಗುತ್ತೆ ಆ್ಯಕ್ಚುಲಿ. ಅಲ್ಲ ಇದೆಲ್ಲ ಸಿಗುತ್ತಲ್ಲ ಅಲ್ಲ? ತಿಂದಿದ್ದೀನಿ ನಾನು. ಚಿಕ್ಕ ಮಕ್ಳ ತರ ಆಟ ಆಡೋದನ್ನ ನೋಡ್ತಿದ್ದಾಳೆ ಇವಳು. ಇದು ಚನ್ನಪಟ್ಟಣ ಟಾಯ್ಸ್. ಇದು ನೋಡಿ ಬುಗ್ರಿ. ನೋಡ್ತಾ ಇದ್ರೆ ಆಟ ಸಾಮಾನು, ಅದು ಬಿಟ್ರೆ ಆ ಥರ ನಾನು ಆಟ ಆಡ್ತಾ ಇದ್ನಲ್ಲ ಇದೆ ಅಷ್ಟೇ. ಬನ್ನಿ ಹೋಗೋಣ ಆಚೆ. ಇಲ್ಲಿ ಸಂಜನಾ ಬ್ಯಾಂಗಲ್ಸ್ ಟ್ರೈ ಮಾಡ್ತಾ ಇದ್ದಾಳೆ. ಇದು ಚೆನ್ನಾಗಿ ಮ್ಯಾಚ್ ಆಗ್ತಿದೆ, ಮ್ಯಾಚ್ ಆಗ್ತಾ ಇದೆ. ಬಂದಿದ ತಕ್ಷಣನೇ ಈ ಕಡೆ ಗೇಮ್ಸ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಒಂದಷ್ಟು ಬಟ್ಟೆ, ಕಫ್ತಾನ್ಸ್, ಮತ್ತೆ ಒಂದಷ್ಟು ಜ್ಯುವೆಲ್ರೀಸ್. ಸೊ ಗೈಸ್ ಇದೆಲ್ಲ ಬುಕ್ಸು, ಗೇಮ್ಸು. ಸೊ ಯಾ, ರಿಂಗ ಬಾಟಲ್ಸ್.
ಆ ಕಡೆ ಹೋಗೋಣ ಬನ್ನಿ ಏನೇನಿದೆ ಅಂತ ನೋಡೋಣ. ನಮ್ಮನ್ನ ಬೈಯೋದ್ ಬಿಟ್ರೆ ಏನು ಬರಲ್ಲ. ಎಲ್ಲ ಬಂದ್ರು ಬೈಕೊಂಡ್ ಓಡಾಡ್ತಾರೆ ನಮ್ಮನ್ನ. ಏನಾದ್ರೂ ಇದಿದ್ಯಾ? ಏನು ಇಲ್ಲ. ಹುಣ್ಸೆಹಣ್ಣು ಚೆನ್ನಾಗೈತಾ ಅಂತ ಕೇಳ್ತಾರೆ. ನೋಡಿ guys, ಇನ್ನೊಂದು ಫಾರಿನರ್. ನಮ್ಗಿಂತ ಫಾರಿನರ್ ಜಾಸ್ತಿ ಬಂದು ನೋಡ್ತಾ ಇದ್ದಾರೆ. ಕಾಂತಾರದಲ್ಲಿ ನೋಡಿದ್ರಲ್ಲ, ಏನಂತಾರೆ ಇದನ್ನ? ಏನ್ ರೇಸು? ಏನ್ ನೋಡಿಲ್ಲ? ಕಾಂತಾರ ಮೂವಿ ನೋಡಿಲ್ವಾ? ಇಲ್ಲೇ ನೋಡ್ಕೊಂಡ್ಬಿಡು. ಕಮಲ ನಡೀತಿದೆ ಈ ಕಡೆ. ನೀವು ಕಾಂತಾರ ಮೂವಿ ತೋರಿಸಿಲ್ಲಂತೆ. 1 कप है, इसको ऐसे बोलेंगे 1 2 ले जाओ। ऐसे देखिए सर मैडम, ये मैजिक शो राजस्थानी है और देखिए ये मैजिक बंसरी है। इसको इधर रब करेंगे, ऐसे ऐसे रब करेंगे। अभी देखिए खाली है, ऐसे टच करेंगे। चलो मोर राइट 1 कोइन। देखिए 1 कोइन आया है, 2 कोइन हो जाएगा। चलो 2 कोइन हो जाओ। इस तरफ देखिए 1 कोइन है, इसमें घंटी बजेगा ऐसे, और ऐसे घुमाएंगे 3 बार 2 कोइन आएगा। अभी देखिए सर मैडम, अभी 1 कोइन है। 1 2 3 कहेंगे, ऐसे टच करेंगे 2 कोइन हो जाएगा। ये देखिए 2 कोइन बना है। मैजिक देखो मैडम के साथ दिखाएंगे। आइए मैडम, कोइन ऐसे रखेंगे, ठीक है, क्लोज करना है। अभी ओपन करो। देखिए सर मैडम, ये 2 कोइन मोर राइट लीजिए मैडम, क्लोज रखना है, क्लोज कर लीजिए और ऐसे करके इधर में ओपन कर लीजिए। मैडम जी 2 कोइन ऐसे करो, देखो ये रहा, लाइए मैडम, ऐसे मैडम, मैजिक होता है क्या? 2 कोइन मैडम के कान में चला जाएगा, ठीक है मैडम? मोर राइट ले जाओ। 2 कोइन मैडम के कान में गया, ये खाली है, मैडम का नाक से आएगा। एड का नोट दीजिए। नहीं सर, ये खाली है सर, खाली है। देखिए सर मैडम, खाली है। ऐसे करके बंद करें सर। लास्ट नंबर चेक कर लीजिए, लास्ट वाला नोट का लास्ट नंबर चेक कर लीजिए। ऐसा करो राइट हैंड। देखिए सर मैडम, सर जी का 100 500 हो जाएगा, ठीक है सर? ऐसे बोलेंगे 1 2 3 मोर राइट। चलो ले जाओ सर, अभी बोलो मोर राइट। सर ओपन करो, देखो 500 हो गया। सबको दिखाइए सर ओपन करके। बोलिए सर जी 500 आया, इधर है। ये सर, ये लीजिए, इधर फायर करना है। हाँ लगता है सर जी सिगरेट पीते हैं। ये देखिए सर मैडम, 100 नोट है, वापस आएगा। अब इसको हम बोलेंगे 1 2 3 चलो ले जाओ सर जी का 100 है, लेके आओ। क्लैप करिए सर मैडम, आ गया। ये सर वही है, थैंक यू सर। बढ़िया, एक मैजिक मैडम के साथ। आइए मैडम, देखिए मैम, ऐसा करो राइट हैंड, इसका कलर बोलना है। कितना कलर है इसमें? 3 कलर है। ऐसे 3 बार करिए 1 2 3। अब देखो ये फुल मैडम का नाक में जाएगा, ठीक है मैडम? नो राइट ले जाओ, ऐसा करो। अब मैडम का नाक से कट करेंगे, ठीक है मैडम? चाकू निकालेंगे। बोलिए मैम, कट करना है कि मैजिक से लेना है? मैजिक से लेना है। ऐसा करो, एक इधर करो, जोर से करना है। नो राइट, थैंक यू मैडम। मैडम आप कोई चाहिए फ्लावर का नाम बोलिए। बोलिए, ऐसा करिए राइट हैंड। मैडम आगे करो, सबको करना है राइट हैंड। सर आप सर जी को ऐसे रख करो 1 2 3। ऐसा नहीं सर, ऐसा रखिए 1 2 3 3 बार। थैंक यू सर। बढ़िया सर, आप मैडम की करिए 1 2 3। मैडम आप कैसे करो, ऐसा ऐसा मैडम, हाँ मैडम करो। मैडम 1 2 3 थैंक यू मैडम। देखो मैडम, हाँ मैडम से करो। मैडम आप मैडम से करो।
ठीक है, गार्डन से बनाना है कि मार्केट से लाना है? गार्डन से नो राइट सर मैडम ऐसे चेक करो फ्लावर सुपर ये मैजिक है रियलिस्टिक मैजिक करेगा ऐसी मैजिक पे खुश होके सर मैडम ಗೈಸ್ ಈಗ ಎಲ್ಲ ನೋಡಿದಾಯ್ತು. ಇವಾಗ ಎಕ್ಸಿಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಾವೇನೋ ಅಂದ್ಕೊಂಡು ಸುಮ್ಮನೆ ಕಾಯಿನ್ ಬಸ್ತಾರೆ ಅಂದ್ಕೊಂಡ್ವಿ, ಬಟ್ ಸ್ಟಿಲ್ ಒಂದು ಸ್ವಲ್ಪ ಚೆನ್ನಾಗಿತ್ತು ಮ್ಯಾಜಿಕ್ ಶೋ. ಹೌದು ಲಾಸ್ಟ್ ನನಗೂ ಚೆನ್ನಾಗಿತ್ತು, ಆ್ಯಕ್ಚುಲಿ ಚೆನ್ನಾಗಿತ್ತು. ಯಾ ಎಲ್ಲ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಇಟ್ ವಿಲ್ ಬಿ ಗುಡ್ ಎಕ್ಸ್ಪೀರಿಯನ್ಸ್ ಅಲ್ಲ. ಗುಡ್ ಎಕ್ಸ್ಪೀರಿಯನ್ಸ್. ಒಂದ್ಸತಿ ಬಂದು ನೋಡ್ಬೋದು ರಂಗೋಲಿ ಗಾರ್ಡನ್ನ. ಆ್ಯಕ್ಚುಲಿ ನೀವು ಇಲ್ಲೇ ಬಂದು ನೋಡಿದ್ರೆ ವಿಲ್ ಫೀಲ್ ದಟ್ ವೀಡಿಯೋದಲ್ಲಿ ನೋಡಿದ್ರೆ ಅಷ್ಟು ನೀಟಾಗಿ ಅನ್ಸಲ್ಲ, ಬಟ್ ಯಾ ಬಂದು ನೋಡಿ. ವಿಡಿಯೋ ಅಷ್ಟೊಂದು ವರ್ತ್ ಅನ್ಸಲ್ಲ, ಬಟ್ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ವೆನ್ ಯು ಫೀಲ್ ಇಟ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾ ಇವಾಗ ಹೊರಡೋಣ ಬನ್ನಿ. ಸೊ ಗೈಸ್ ಇವಾಗ ಉಡುಪಿ ಗ್ರ್ಯಾಂಡ್ಗೆ ಊಟಕ್ಕೆ ಬಂದಿದ್ವಿ. ಸೊ ಗೈಸ್ ನಾವೀಗ ವೆಂಕಟೇಶ್ವರಕ್ಕೆ ಬಂದ್ರಿ. ಸಂಜಿನ ಬಟ್ಟೆ ತೊಗೊಬೇಕಂತೆ, ಸೊ ಅದಕ್ಕೆ ನಾವು ವೆಂಕಟೇಶ್ವರಕ್ಕೆ ಬಂದ್ರಿ. ಸೊ ವಿಲ್ ಗೋ ಅಪ್. ಈಗೆಲ್ಲ ಶಾಪಿಂಗ್ ಆಯಿತು. ಇವಾಗ 5 o'clock ಆಗಿದೆ. ನಾವು ಆಚೆ ಬರೋ ಅಷ್ಟರಲ್ಲಿ. ಆ್ಯಂಡ್ ಯಾ ಮನೆಗೆ ಹೋದ್ಮೇಲೆ ಸಿಗ್ತೀನಿ.